HIV ಇದೆ ಅನ್ನೋ ದೃಷ್ಟಿಯಲ್ಲಿ ನಾನು ಅವರನ್ನು ಬೆಳೆಸಲಿಲ್ಲ. ಮುಸ್ಲಿಂ ಮಹಿಳೆಯಾಗಿ ಸೇವೆ ಮಾಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಝೂ ಅಲ್ಲಿ ನಾವು ಒಂದು ಯಾವ ಥರ ನೋಡ್ತೇವೆ, ಕ್ರೂರವಾಗಿ ಪ್ರಾಣಿಗಳನ್ನು ಕಂಡಾಗ ಹೆದರಿ ದೂರ ನಿಲ್ತೇವೆ, ಆ ಥರ ಒಂದು ನೋಡ್ತಾ ಇದ್ರು. ನಾಳೆಗಂತ ಯಾವುದು ಸ್ಟಾಕ್ ನಮ್ಮಲ್ಲಿ ಇಲ್ಲ, ಇವತ್ತಿಗಂತ ಏನು ನಮ್ಮಲ್ಲಿ ಕೊರತೆನೂ ಕೂಡ ಇಲ್ಲ. ಇಂಥ ತಾಯಿನ ಪಡೀಲಿಕ್ಕೆ ನಾನು ಪುಣ್ಯ ಪಡಬೇಕು. ಯಾಕೆ ಅಂದರೆ ಸ್ವಂತ ತಾಯಿ ಥರ ನೋಡ್ತಾರೆ ಅಷ್ಟೇ. HIV ಸೋಂಕು ಬಂದರೆ ಜೀವನವೇ ಮುಗಿದು ಹೋಯಿತು ಎಂಬ ಭಾವನೆಯಲ್ಲಿರುವವರ ನಡುವೆ ಈ ಕಾಯಿಲೆ ಕುರಿತಾಗಿ ಇರುವ ದೃಷ್ಟಿಕೋನವನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಸಂಸ್ಥೆಯೊಂದು ಕಾರ್ಯನಿರ್ವಹಿಸುತ್ತಿದೆ. ಅದುವೇ ಸ್ನೇಹದೀಪ್ ಸಂಸ್ಥೆ. ಎರಡು 2011ರಲ್ಲಿ ಆರಂಭಗೊಂಡ ಸ್ನೇಹದೀಪ್ ಸಂಸ್ಥೆ ಹೆಣ್ಣು ಮಕ್ಕಳಿಗಾಗಿ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುವ ಕೇಂದ್ರವಾಗಿದ್ದು, HIV ಸೋಂಕು ಪೀಡಿತ ಅನಾಥ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗಿದ್ದು, ಇದೀಗ ಈ ಸಂಸ್ಥೆಯಲ್ಲಿ 22 ಮಕ್ಕಳಿದ್ದಾರೆ. ನಾನು ಸ್ನೇಹದೀಪ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ 15 ವರ್ಷಗಳಾಯಿತು. ಏನೋ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕಂತ ಒಂದು ನನಗೆ ನನ್ನ 10th PUC ಯಲ್ಲಿರುವಾಗಲೇ ನನಗೆ ಅನಿಸ್ತಾ ಇತ್ತು. ನನ್ನ ಫ್ರೆಂಡ್ ಒಬ್ಬರು ಇದರಲ್ಲಿ HIV ತೀರ್ಕೊಂಡು ಹೋದ ನಂತರ ಮತ್ತು ಅವರ ಮಗುವನ್ನು ಮನೆಯಲ್ಲಿ ಮಾಡ್ತಿದ್ದ ತಾರತಮ್ಯ ಎಲ್ಲವನ್ನು ಸಪ್ರೇಟಾಗಿ ಇಡೋದು, ಭೇದ ಭಾವ ಮಾಡೋದು, ಅದೆಲ್ಲ ನೋಡಿದ ನಂತರ ನನಗಾಯಿತು ಯಾಕೆ ಮಾಡಬಾರ್ದು ಇಂಥದ್ದೊಂದು ಅಂತ ಹೇಳಿಕೊಂಡು. ಬೇಕಾದಷ್ಟು ಆಶ್ರಮಗಳಿದೆ, ವೃದ್ಧಾಶ್ರಮಗಳಿದೆ. ಈ ಸಂಸ್ಥೆಯನ್ನು ಪ್ರಾರಂಭಿಸುವ ಮೊದಲು ಕೂಡ ನಾನು ಬೇರೆ ಬೇರೆ ಆಶ್ರಮಗಳಿಗೆ ಭೇಟಿ ನೀಡಿದಾಗ ನನಗೆ ವೃದ್ಧಾಶ್ರಮಗಳಲ್ಲಿ ತುಂಬ ನೋವು ಆಯಿತು. ಅಂದರೆ ಇವತ್ತು ನಾಳೆ ಅಂತ ಇರುವಂಥ ಲಾಸ್ಟ್ ಸ್ಟೇಜಲ್ಲಿ ಇರುವಂಥವರನ್ನು ನೋಡಿಕೊಂಡು ತುಂಬ ಬೇಜಾರಾಯಿತು, ಬೇಡ. ಹಾಗಾಗಿ ಈ ಒಂದು ನನ್ನ ಗೆಳತಿ ಕೂಡ ತೀರ್ಕೊಂಡ ನಂತರ ಅದೊಂದು ನನ್ನ ಮನಸ್ಸಿನ ಮೇಲೆ ತುಂಬ ದೊಡ್ಡ ಪ್ರಭಾವ ಬಿತ್ತು. ಹಾಗಾಗಿ ನಾನು HIV AIDS ಮಕ್ಕಳಿಗಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುವ ಅಂತ ಹೇಳಿಕೊಂಡು ಬಹಳ ಮೊದಲೇ ಇತ್ತು ಆ ಕನಸು. ಬಟ್ ಯೋಚಿಸಿದ ಕೂಡಲೇ ಅದನ್ನು ಪ್ರಾರಂಭಿಸಲಿಕ್ಕಾಗೋದಿಲ್ಲ. ಹಾಗೆ ಕಾಲಕ್ರಮೇಣದಲ್ಲಿ ಅದು ನನ್ನ ಕನಸು ಸ್ನೇಹದೀಪದ ರೂಪದಲ್ಲಿ ನನಸಾಗಿ ಬಂತು. ಮತ್ತು ನಾವು ಹೆಣ್ಣು ಮಕ್ಕಳೇ ಇದ್ದ ಕಾರಣ ನನ್ನ ಅಪ್ಪ ಅಮ್ಮನಿಗೆ ನಾವು 5 ಹೆಣ್ಣು ಮಕ್ಕಳು, ಒಬ್ಬರು ನನಗೆ ಬ್ರದರು. ಹಾಗಾಗಿ ಹೆಣ್ಣು ಮಕ್ಕಳಿಗಾಗಿ ನಾನು ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನು ಸ್ನೇಹದೀಪ ಅಂತ ಹೇಳಬೇಕಾದ್ರೆ ನನಗೆ ಯಾವುದೇ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಇದರಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಅದು ಪ್ರತಿ ಸಲನೂ ನಾನು ಈ ಮಾತನ್ನೇ ಹೇಳ್ತೇನೆ. ಹಾಗಾಗಿ ಎಲ್ಲರಿಗೆ ಇದರ ಒಂದು ಸೇವೆಯನ್ನು ಸಿಗಬೇಕು. ಅಥವಾ ಈ HIV ಅನ್ನೋದು ಒಂದು ಜಾತಿಗೆ ಮಾತ್ರ ಸೀಮಿತವಲ್ಲ, ಅದು ಯಾರಿಗೆ ಬೇಕಾದರೂ ಕೂಡ ಬಂದಿರ್ಬೋದು. ಅಂತಹ ಒಂದು ಮಕ್ಕಳಿಗೆ ಅವರ ಒಂದು ಲಾಸ್ಟ್ ಸ್ಟೇಜ್ ತನಕ ಅವರು ತಮ್ಮ ಬಾಲ್ಯದಲ್ಲಿ ಆಗಲಿ ಅಥವಾ ಒಂದು ಜೀವನದಲ್ಲಿ ಏನನ್ನು ಮಿಸ್ ಮಾಡಿಕೊಂಡಿದ್ದಾರೆ ಅದನ್ನು ನಾನು ಅವರಿಗೆ ತುಂಬಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ನೇಹದೀಪ ಅಂತ ಹೆಸರು ಇಟ್ಟು ಅದನ್ನು ಸ್ಟಾರ್ಟ್ ಮಾಡಿದೆ. ಒಂದು ಮುಸ್ಲಿಂ ಮಹಿಳೆಯಾಗಿ ಸೇವೆ ಮಾಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಮ್ಮ ಧರ್ಮಗಳಲ್ಲಿ ಕೂಡ ಸೇವೆಗೆ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಆದರೆ ಎಲ್ಲೋ ಒಂದು ಹಿಂದಕ್ಕೆ ಉಳಿದಿದೆ ಅಂತ ಹೇಳಿದರೆ ಸಹ ತಪ್ಪಾಗಲಿಕ್ಕಿಲ್ಲ. ಒಂದಷ್ಟು ನಮಗೆ ಎದುರಿಗೆ ಸಮಾಜದ ಮುಖ್ಯವಾಹಿನಿಗೆ ಬರದೆ ಕೆಲವೊಂದು ಸೈಲೆಂಟಾಗಿ ಸೇವೆಗಳು ಮಾಡ್ತಾ ಇರ್ತಾರೆ. ಸಮುದಾಯದಿಂದ ಅಂತ ನನಗೆ ಕೆಲವೊಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ನಾವು ನೋವಿನ ಮಾತುಗಳನ್ನು ತಿನ್ನಲೇಬೇಕಾಗ್ತದೆ. ತುಂಬ ನೋವುಗಳನ್ನು ತಿಂದಿದ್ದೇನೆ. ಮತ್ತು ಸಮುದಾಯದಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ ಫುಲ್. ಮತ್ತು ಎಲ್ಲಕ್ಕಿಂತ ಜಾಸ್ತಿ ನಾನು ಒಂದು ಸ್ಟ್ಯಾಂಡಲ್ಲಿದ್ದೆ, ಅಂದರೆ ದಿಟ್ಟ ಹೆಜ್ಜೆಯನ್ನೇ ಅಂತ ಹೇಳ್ಬೋದು. ಯಾರು ಹೇಳಿದರು ಅದನ್ನು ನಾನು ಲೆಕ್ಕಿಸದೆ ನಾನು ಗುರಿಯನ್ನು ಸಾಧಿಸಬೇಕಂತ ಇದ್ದೇನೆ, ಎಲ್ಲಿ ರೀಚ್ ಆಗಬೇಕಂತ ಇದ್ದೇನೆ, ಅದನ್ನು ನಾನು ಚಾಲೆಂಜಾಗಿ ತಗೊಂಡು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಇದ್ದೇನೆ. ನನ್ನ ಫ್ರೆಂಡಿದು ಮಗಳು ಅವರು HIV ಪಾಸಿಟಿವ್ ಅಂತ ಆಗಿರಲಿಲ್ಲ. ಆದರೆ ಸಮಾಜ ಅವರನ್ನು ಯಾವ ರೀತಿ ನೋಡ್ತಾ ಇದೆ ಅಂತ ಹೇಳಿದರೆ, ತಂದೆ ತಾಯಿ ಅದರಲ್ಲಿ ತೀರ್ಕೊಂಡದ್ದು, ಅವರ ನಂತರ ಮಕ್ಕಳಿಗೆ ಕೂಡ ಇದೆ ಅನ್ನೋದು ಒಂದು ಇದಾಗಿ ನಿಜವಾಗ್ಲೂ ಇಲ್ಲದ ಕಾರಣ ಆದರೂ ಸಹ ಅವರನ್ನು ಆ ಥರ ಒಂದು ನೋಡ್ತಾ ಇದ್ರು, ದೂರದಿಂದ ನೋಡಿ. ಒಂದು ಝೂ ಅಲ್ಲಿ ನಾವು ಒಂದು ಯಾವ ಥರ ನೋಡ್ತೇವೆ, ಕ್ರೂರವಾಗಿ ಪ್ರಾಣಿಗಳನ್ನು ಕಂಡಾಗ ಹೆದರಿ ದೂರ ನಿಲ್ತೇವೆ, ಆ ಥರ ಒಂದು ನೋಡ್ತಾ ಇದ್ರು. ಬಟ್ ಅವರು ಇಲ್ಲ, ಅವರು ಒಳ್ಳೆಯದರಲ್ಲಿ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದಾರೆ. ಸ್ಥಳೀಯ ದಾನಿಗಳ ಸಹಕಾರದಿಂದ ಖರ್ಚು ವೆಚ್ಚಗಳನ್ನು ನಡೆಸಲಾಗ್ತದೆ. ನಾಳೆಗಂತ ಯಾವುದು ಸ್ಟಾಕ್ ನಮ್ಮಲ್ಲಿ ಇಲ್ಲ, ಇವತ್ತಿಗಂತ ಏನು ನಮ್ಮಲ್ಲಿ ಕೊರತೆಯೂ ಕೂಡ ಇಲ್ಲ.
ಸಪೋಸ್ ಒಂದು ಖಾಲಿ ಆದರೆ ನೆಕ್ಸ್ಟ್ ಡೇ ಅದು ದೇವರ ಅನುಗ್ರಹ ಅಂತ ಹೇಳ್ಬೋದು. ಅದು ಯಾವ ರೂಪದಲ್ಲಿ ಆದರೂ ಸಹ ಅದು ಜಾತಿ ಮತ ಭೇದವಿಲ್ಲದೆ ಆ ಸಮಯಕ್ಕೆ ಸರಿಯಾಗಿ ಬಂದು ಮುಟ್ತದೆ. ಸರ್ಕಾರದಿಂದ ನಮಗೆ ART ಆ್ಯಂಟಿ ರಿಟ್ರೋವೈರಲ್ ಥೆರಪಿ ಅನ್ನುವ ಒಂದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಇದೆ. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇದರ ಮೂಲಕ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಸಿಗ್ತದೆ. ಎಲ್ಲ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ತಿದ್ದಾರೆ. ಹೈಸ್ಕೂಲ್ ಶಿಕ್ಷಣ ಆದ ನಂತರ ಕಾಲೇಜ್, ಡಿಗ್ರಿ, ಇನ್ನೊಂದು ಮಗು MSW ಮಾಡಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ಬ್ಯೂಟಿಷಿಯನ್, ಫ್ಯಾಷನ್ ಡಿಸೈನರಿಂಗ್. ಅಂದರೆ ಇಲ್ಲಿಯವರೆಗೆ ನಾನು ಅವರ ಏನು ಇಂಟ್ರೆಸ್ಟ್ ಇದೆ, ಯಾವುದರಲ್ಲಿ ಆಸಕ್ತಿ ಇದೆಯಾ ಅದನ್ನು ನಾವು ಅವರಿಗೆ ಒದಗಿಸಿಕೊಟ್ಟಿದ್ದೇವೆ. ಸಮಾಜದಲ್ಲಿ ನಾನಂದರೆ ಅವರನ್ನು ಈ ರೀತಿ ಬೆಳೆಸಿದೆ, ಅಂದರೆ HIV ಇದೆ ಅನ್ನುವ ದೃಷ್ಟಿಯಲ್ಲಿ ನಾನು ಅವರನ್ನು ಬೆಳೆಸಲಿಲ್ಲ. ನಮಗೆ ಸಾಧ್ಯ ಇದೆ, ನಾವು ಮುಂದೆ ಹೋಗ್ಬೋದು, HIV ಒಂದು ಕಾರಣ ಇಟ್ಟುಕೊಂಡು ನಾವು ಜೀವನದಲ್ಲಿ ಹಿಂದೆ ಉಳಿಯಬಾರ್ದು, ಆ ಥರ ಒಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೇನೆ. ಮತ್ತು ಒಂದು ಮೆಚೂರಾಗಿ ಬರುವಾಗ ಏನು ತೊಂದರೆಗಳು ಆಗ್ಬೋದು, ನಾವು ಇತರರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು, ಅಂದರೆ ನಾವು ಅವರಿಗೆ ಬೇರೆಯವರಿಗೆ ಸ್ಪ್ರೆಡ್ ಆಗದಾಗಿ ಯಾವ ರೀತಿ ಇದೆ ಅದನ್ನೆಲ್ಲ ನಾನು ಅವರಿಗೆ ಕೂತ್ಕೊಂಡು ಮನವರಿಕೆ ಮಾಡ್ತಾ ಇರ್ತೇನೆ. ಮತ್ತು ಆದರೆ ಸರ್ಕಾರ ಬಹಳಷ್ಟು ವರ್ಷಗಳಿಂದ ಬೇಕಾದಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದೆ. ಈಗ HIV ಯಾವುದರಿಂದ ಸ್ಪ್ರೆಡ್ ಆಗ್ತದೆ ಆಗೋದಿಲ್ಲ ಅನ್ನೋದನ್ನು. ಆದರೂ ಒಂದಷ್ಟು ಎಜುಕೇಟೆಡ್ ಪೀಪಲಲ್ಲಿ ಕೂಡ ಇನ್ನೂ ಕೂಡ ಆ ಭಯ ಒಂದು ಇರ್ತದೆ. ಒಂದು ಸೆಂಟರಿಗೆ ಬಂದರೆ ಸಹ ಒಂದು ಕೆಲವೊಮ್ಮೆ ದೂರದಿಂದ ನಿಲ್ತಾರೆ, ಎಲ್ಲರೂ ಅಲ್ಲ, ದೂರದಿಂದ ನಿಲ್ಲೋದು ಅಥವಾ ಒಂದು ಅವರು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹಿಂಜರಿತಾರೆ, ಎಲ್ಲಿ ಬರ್ತದಾ ಅಂತ ಹೇಳಿಕೊಂಡು. ಇನ್ನೊಂದು ಸಲ ಬಂದು ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ ನಂತರ HIV ಅಂತ ಗೊತ್ತಾದ ನಂತರ ಅವರು ಗೇಟಿಂದ ಹೊರಗಿಂದಲೇ ಹೋಗಿದ್ದಾರೆ ಏನು ಕೊಟ್ಟು, ಅಂಥವರು ಸಹ ಇದ್ದಾರೆ. ಇನ್ನು ಕೆಲವರು ಬಹಳಷ್ಟು ಆತ್ಮೀಯವಾಗಿ ಆ ಮಕ್ಕಳ ಮುಖದಲ್ಲಿ ಏನು ಒಂದು ನಗು ಬೀರಲಿಕ್ಕೆ ಸಾಧ್ಯ ಆಗ್ತದೆ, ಅದಕ್ಕೆ ಸಹ ಕಾರಣರಾದವರು ತುಂಬ ಜನ ಇದ್ದಾರೆ. 7 ಇಯರ್ಸ್ ಆಯಿತು 7th ಬಂದದ್ದು. ಇಲ್ಲಿ ನನಗೆ ಬಂದದ್ದು ತುಂಬ ಖುಷಿನೇ, ಏಕೆಂದರೆ ನನ್ನ ಲೈಫಿಗೆ ಸಂಬಂಧಪಟ್ಟದ್ದು ಇಲ್ಲಿ ಉಂಟು. ಏಕೆಂದರೆ ನಾನು ಇಂಥ ತಾಯಿನ ಪಡೀಲಿಕ್ಕೆ ನಾನು ಪುಣ್ಯ ಪಡಬೇಕು. ಯಾಕೆಂದರೆ ಇಲ್ಲಿ ಸಿಗೋ ಫೆಸಿಲಿಟಿ ಎಲ್ಲೂ ಸಿಗೋದಿಲ್ಲ ನನಗೆ. ಮತ್ತು ಇಲ್ಲಿ ಏನಂದರೆ ನಾನು ಸೆಕೆಂಡ್ ಪಿ ಸಿವರೆಗೂ ನನ್ನ ಕೈ ಕಾಲೆಲ್ಲ ಸರಿ ಇರಲಿಲ್ಲ. ಮತ್ತು ನಾನು ಇಲ್ಲಿ ಇಷ್ಟು ಚೆನ್ನಾಗಿರ್ಬೇಕಂದ್ರೆ ತಬಸುಮ್ ಅಮ್ಮ ನನಗೆ ಇದು ಕಾರಣ. ನಾನು ಬಂದು 7 ವರ್ಷ ಆಯಿತು. ಖುಷಿಯಾಗುತ್ತೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಅಪ್ಪ ಅಮ್ಮ ಇಲ್ಲ, ಚಿಕ್ಕಮ್ಮನೊಟ್ಟಿಗಿರೋದು. ನಾನೀಗ 7 ವರ್ಷದಿಂದ ಇಲ್ಲೇ ಇರೋದು. ನಾನು 3 ವರ್ಷ ಮನೆಗೆ ಹೋಗಿರಲಿಲ್ಲ, ಇವಾಗ ಹೋಗ್ತಾ ಇರೋದು. ನಂದು ಸೆಕೆಂಡ್ ಪಿ ಸಿ ಆಯಿತು. ಸೆಕೆಂಡ್ ಪಿ ಸಿ ಆಗಿ ಕಂಪ್ಯೂಟರ್ ಮಾಡಿದ್ದು ನಾನು. ಈಗ ಇಲ್ಲೇ ಕಂಪ್ಯೂಟರಲ್ಲಿ ಎಂಥ ಕೆಲಸ ಸಿಕ್ಕ ಮಾಡ್ತೇನೆ. ನಂದು ಸೆಕೆಂಡ್ PU ಓದಿ ಆಯಿತು. ಈಗ ಬ್ಯೂಟಿಷಿಯನ್ ಕೋರ್ಸಿಗೆ ಹೋಗ್ತಾ ಇದ್ದೀನಿ. ನಮಗೆ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ರೀತಿ ಭೇದ ಭಾವ ಇಲ್ಲ. ನಾವು ಕೇಳಿದ್ದೆಲ್ಲ ತಕ್ಷಣ ಕೊಡ್ತಾರೆ. ಮತ್ತು ನಮಗೆ ಟ್ರಿಪ್ಪಿಗೆ ಮತ್ತು ದೇವಸ್ಥಾನಕ್ಕೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಅದು ಇದು ಅಂತ ಭೇದ ಭಾವ ಯಾವತ್ತೂ ಮಾಡಿಲ್ಲ. ಮತ್ತು ಅವರ ಮನೆಗೆ ಸಹ ಕರ್ಕೊಂಡು ಹೋಗ್ತಾರೆ. ಮತ್ತು ನಾವು ಏನು ಬೇಕಂತೀವೋ ಅದು ಆ ಕ್ಷಣದಲ್ಲಿ ಇರ್ತದೆ, ತಂದು ಕೊಡ್ತಾರೆ ನಮಗೆ, ಹಾಗೇನು ಮಾಡೋದಿಲ್ಲ. ಮತ್ತು ಅವರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಇರ್ತೇವೆ ನಾವು. ಮತ್ತು ಅಲ್ಲಿಂದ ನಮ್ಮ ಜೊತೆ ಇಲ್ಲಿರ್ತಾರೆ ಆಶ್ರಮದಲ್ಲಿ ಸಹ. ಮತ್ತು ಹಾಗೆ ಅಂತ ಎಂತ ಮಾಡೋದಿಲ್ಲ, ಸ್ವಂತ ತಾಯಿ ಥರ ನೋಡ್ತಾರೆ ಅಷ್ಟೇ.